ನಮಸ್ಕಾರ ಸ್ನೇಹಿತರೆ, ಶ್ರೀ ಲರ್ನಿಂಗ್ ಸೆಂಟರ್ಗೆ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತಿನ GPSTR ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮೊದಲ ಪ್ರಶ್ನೆ, ಫೈಂಡ್ ದ ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್ ದಟ್ ಎ ಕಾರ್ ವಿಲ್ ಅಚೀವ್ ಆಫ್ಟರ್ 20 seconds if it starts and accelerates 3.2 meter per second square. ಆಪ್ಷನ್ ಎ 72, ಆಪ್ಷನ್ ಬಿ 36, ಆಪ್ಷನ್ ಸಿ 108, ಆಪ್ಷನ್ ಡಿ 64. ನೋಡಿ ಸ್ನೇಹಿತರೆ, ಒಂದು ಆಬ್ಜೆಕ್ಟ್ ಇದೆ, ಒಂದು ಕಾರ್ ಇದೆ. ಇದು ಸ್ಟಾರ್ಟಿಂಗಲ್ಲಿ ಸ್ನೇಹಿತರೆ ಇನಿಷಿಯಲ್ ವೆಲಾಸಿಟಿ ಏನಿರುತ್ತಪ್ಪ ಅಂತಂದರೆ 0 ಇರುತ್ತೆ. ಫೈನಲ್ ವೆಲಾಸಿಟಿಯನ್ನು ನಾವೇನು ಮಾಡಬೇಕು, ಇದನ್ನು ಕಂಡುಹಿಡಬೇಕು. ಏನೇನು ಡಾಟಾ ಕೊಟ್ಟಿದ್ದಾರೆ ಸ್ನೇಹಿತರೆ, ಇಲ್ಲಿ ಎ ಕೊಟ್ಟಿದ್ದಾರೆ 3.2. ಅದೇ ಥರ ಟೈಮ್ ಕೊಟ್ಟಿದ್ದಾರೆ, t is equal to 20 seconds. ಆಫ್ಟರ್ 20 seconds ಅಂದರೆ 20 ಸೆಕೆಂಡ್ನ ನಂತರ ಇದು ಆಕ್ಸಲರೇಟ್ ಎಷ್ಟಾಗುತ್ತಪ್ಪ ಅಂತಂದರೆ 3.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಇದಕ್ಕೆ ಯಾವ ಈಕ್ವೇಷನ್ ಬರುತ್ತೆ, ಸರಿಯಾದ ಈಕ್ವೇಷನ್ ಅಂತಂದರೆ v is equal to u ಪ್ಲಸ್ at. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಫೈನಲ್ ವೆಲಾಸಿಟಿ ಕಂಡುಹಿಡಬೇಕು. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ ಸ್ನೇಹಿತರೆ ಕಾರ್ದು. ಮತ್ತು ಆಕ್ಸಲರೇಷನ್ 3.2ನ ನಾವು 32/10 ಅಂತ ಬರ್ಕೋಬೋದಾ. 32ನ 10ಇಂದ ಡಿವೈಡ್ ಮಾಡಿದಾಗ 3.2ನೇ ಬರುತ್ತೆ ಸ್ನೇಹಿತರೆ. ಆಮೇಲೆ ಟಿ ಎಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ, 20 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ 10 1s 10, 10 2s 20, 32 2s 64 ಬರುತ್ತೆ. 64 ಮೀಟರ್ ಪರ್ ಸೆಕೆಂಡ್. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ. ಅದೇ ರೀತಿ ಎರಡನೇದು 77 ಫ್ಯಾರನ್ಹೀಟ್ ಈಸ್ ಈಕ್ವಲ್ ಟು ಡ್ಯಾಶ್. ಇಲ್ಲಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಆಪ್ಷನ್ ಎ 25 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 15 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 20 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 27 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಸ್ನೇಹಿತರೆ ಸರಿಯಾದ ಫಾರ್ಮುಲಾ ಏನಪ್ಪ ಅಂತಂದರೆ C/5 is equal to F minus 32 ಡಿವೈಡೆಡ್ ಬೈ 9. ಸ್ನೇಹಿತರೆ, ಇಲ್ಲಿ ಡಿಗ್ರಿ ಸೆಲ್ಸಿಯಸ್ನ ನಾವು ಕಂಡುಹಿಡಬೇಕು. ಸೊ ಹಂಗಾಗಿ ಫ್ಯಾರನ್ಹೀಟ್ ಎಷ್ಟು ಕೊಟ್ಟಿದ್ದಾರೆ, 77 ಮೈನಸ್ 32 ಡಿವೈಡೆಡ್ ಬೈ 9 ಎಷ್ಟು ಬರುತ್ತಪ್ಪ ಅಂತಂದರೆ 7ರಲ್ಲಿ 5 ಹೋದರೆ 7ರಲ್ಲಿ 2 ಹೋದರೆ 5. ಅದೇ ಥರ 7ರಲ್ಲಿ 3 ಹೋದರೆ 4 ಡಿವೈಡೆಡ್ ಬೈ 9. ಇಲ್ಲಿ 5 ಇದೆ ಸ್ನೇಹಿತರೆ. ಸೊ 9 9, 9 45. ಈ 5 ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿ 5 × 5 is equal to 25 ಡಿಗ್ರಿ ಸೆಲ್ಸಿಯಸ್. ಸೊ ಆಪ್ಷನ್ಗೆ ಈಸ್ ರೈಟ್ ಆನ್ಸರ್. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನನ್ನು ಒತ್ತಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.